ಹಾಯ್ ವೀಕ್ಷಕರೇ, ಪಿಕೆ ವರ್ಕ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇದನ್ನ ವೈಟ್ ಬಟ್ಟೆನ ರಿಂಗಿಗೆ ಹಾಕಿ ಇದು ನೋಡ್ರಿ ಕೆಳಗಡೆ ಕ್ಯಾನ್ವಾಸ್ ಹಾಕಿದನ್ರಿ. ಈ ಥರ ಸೆಟ್ ಮಾಡ್ಕೊಂಡು ಫೈವ್ ಬ್ಯೂಟಿಫುಲ್ ನೆಕ್ ಡಿಸೈನ್ ಎಂಬ್ರಾಯ್ಡರಿ ಹಾಕಿ ತೋರಿಸಿದ್ದೀನಿ ನೋಡ್ರಿ. ನೀವು ಕೂಡ ಸುಲಭವಾಗಿ ಕಲಿತು ನಿಮ್ಮ ಜಿಗ್ಜಾಗ್ ಮಷಿನ್ ಮೇಲೆ ಟ್ರೈ ಮಾಡಿ. ಸ್ವಲ್ಪ ಮಷಿನ್ ಬಾರ್ಡರ್ ಹಾಕೋದಕ್ಕೆ ತೊಂದರೆ ಕೊಟ್ಟು ವಿಡಿಯೋಗೆ ಮೊಬೈಲ್ ಸೆಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ರಿಂಗಿ ಮೇಲೆ ಸೂಜಿ ಕೂತ್ಕೊಂತು, ಅದರಿಂದ ಕೆಳಗೆ ಸೆಟ್ಟಿಂಗ್ ಅಲ್ಲಾಡ್ತು ನೋಡ್ರಿ. ಸೆಟಲ್ ಮತ್ತು ಸೂಜಿನ ಟೈಮ್ ಸೆಟ್ ಮಾಡಿ ಆಮೇಲೆ ಗ್ರೀನ್ ಕಲರ್ ದಾರನ ಡಿಸೈನ್ ಶುರು ಮಾಡಿದ್ದೇನೆ. ನೋಡ್ರಿ, ಯಾರು ಈ ವಿಡಿಯೋ ನೋಡಿ ಕಲಿತಾ ಇದ್ದೀರಿ ಅವರು ನೀವು ಹಾಕಿರೋ ಡಿಸೈನ್ ಫೋಟೋ ವಾಟ್ಸಪ್ಗೆ ಸೆಂಡ್ ಮಾಡಿ. ನನಗೂ ಅದರಿಂದ ಖುಷಿ ಆಗುತ್ತೆ. ನನ್ನ ವಾಟ್ಸಪ್ ನಂಬರ್ ನೋಡ್ರಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ರೀ. ಸ್ವಲ್ಪ ಬಟ್ಟೆ ಮೇಲೆ ಕೈ ಊರಿ ರಿಂಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ರೆ ಸಾಕು ನೋಡ್ರಿ. ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದರಿಂದ ಇನ್ನೊಂದು ಡಿಸೈನ್ ಸುಧಾರಣೆ ಹೋಗೋತ್ರಿ. ನಾನು ಕೂಡ ಸೀನಿಯರ್ ವಿಡಿಯೋ ನೋಡಿ ಕಲ್ತಿದ್ದೇನೆ ನೋಡ್ರಿ. ನಾನು ಡಿಸೈನ್ ಹಾಕಕತ್ತ 3 ತಿಂಗಳಾತ್ರಿ. ನಿಮ್ಗೆ ಏನ ತಿಳಿಲಿಕ್ಕಂದ್ರೆ ಕಮೆಂಟ್ ಹಾಕ್ರಿ, ಮತ್ತು ನಾ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ನನಗೂ ನೀವು ಕಮೆಂಟ್ ಹಾಕಿದ್ರೇನ ಗೊತ್ತಾಗೋದು ನಿಮಗೆ ಮುಂದಿನ ವಿಡಿಯೋ ಯಾವ್ದು ಅವಶ್ಯಕತೆ, ನಿಮಗೆ ಯಾವುದು ತಿಳ್ಕೊಬೇಕು ಅನ್ನೋದೈತಿ ಅಂತ. ಸೆಟಲ್ ಸೆಟ್ ಮಾಡೋದಾಗಲಿ, ಸೂಜಿ ಟೈಮ್ ಸೆಟ್ ಮಾಡೋದಾಗಲಿ, ಏನೋ ಪ್ರಾಬ್ಲಮ್ ಇದ್ರೂ ಅದ್ರ ಬಗ್ಗೆ ಕೇಳ್ರಿ. ನೀವು ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ನಿಮಗೇನು ತಿಳಿಲಿಲ್ಲ ಅಂದ್ರೆ ಇನ್ನೂ ಸಣ್ಣ ಹೂವು ಹಾಕಿ ಸ್ಲೋ ತೋರಿಸ್ರಿ ಅಂದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಸ್ಲೋ ಹಂಗೆ ಒಂದೊಂದು ಹೂವು ಡಿಸೈನ್ನ ಹಾಕಿ ವಿಡಿಯೋ ಮಾಡಿ ಹಾಕ್ತೀನಿ ರೀ.
ಹಿಂಗೆ ಹೊಸ ಹೊಸ ಡಿಸೈನ್ಗಳ್ನ ಹಾಕಿ ನಾನು ಸೆಂಡ್ ಮಾಡ್ತಾ ಇರ್ತೀನಿ ರೀ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿರಿ. Bye friends. Thank you for watching.